ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಮತ್ತಾಯ 5ನೇ ಅಧ್ಯಾಯ 3:12 ನಾವು ಗಮನಿಸುವುದಾದರೆ ಇಲ್ಲಿ ನೀವು ಧನ್ಯರು ಎಂಬುದಾಗಿ ನಾವು ಗಮನಿಸ್ತೇವೆ. ಈ ಪ್ರಸಂಗ ಧನ್ಯರು ಎಂಬ ಹೇಳಿಕೆಗಳ ಸರಣಿಯಿಂದ ಪ್ರಾರಂಭ ಆಗ್ತದೆ. ಇವೆಲ್ಲವುಗಳ ಧನ್ಯತೆಗಳು ಎಂದು ಕರೆಯಲ್ಪಡುವಂಥದ್ದು ಆಗಿದೆ ಅನ್ನುವಂಥದ್ದು ಬೈಬಲ್ ಅಧ್ಯಯನ ಮಾಡಿದಂಥ ತರ್ಕಶಾಸ್ತ್ರ ಮೀಮಾಂಸರ ಒಂದು ಅಭಿಪ್ರಾಯ. ನೀವು ಧನ್ಯರು. ಇಲ್ಲಿ ಬರುವಂಥ ಆಶೀರ್ವಾದ ನೋಡುವುದಾದರೆ ಈ ಬೈಬಲ್ನ ಲ್ಯಾಟಿನ್ ಭಾಷಾಂತರದಿಂದ ಬಂದದ್ದಾಗಿದೆ. ಪ್ರತಿಯೊಂದು ವಾಕ್ಯದ ಮೊದಲಲ್ಲಿ ಬರುವ ಲ್ಯಾಟಿನ್ನಲ್ಲಿ ಈ ಪದಕ್ಕಾಗಿ ಆಶೀರ್ವಾದ ಮತ್ತು ಸಂತೋಷ ಎನ್ನುವುದಾಗಿದೆ. ಈ ಪರ್ವತ ಪ್ರಸನ್ನವನ್ನು ಅಧ್ಯಯನ ಮಾಡುವ ಯಾರಿಗೇ ಆಗಲಿ ಯೇಸುವನ್ನು ಹಿಂಬಾಲಿಸುವುದು ಸರಳವಾದಂಥ ಒಂದು ಸಂಗತಿಯಲ್ಲ ಎನ್ನುವುದು ಅರ್ಥವಾಗಿ ಬಿಡುತ್ತದೆ. ಕರ್ತನನ್ನು ಹಿಂಬಾಲಿಸುವಂಥದ್ದು, ಕರ್ತನ ಹಾಗೆ ಆತನ ಆಜ್ಞೆಗಳಿಗೆ ಅನುಗುಣವಾಗಿ ನಡೆಯುವಂಥದ್ದು ಅದು ಬಹಳ ಕಷ್ಟ ಮತ್ತು ಶ್ರಮ ಎಂಬುದಾಗಿ ನಮಗೆ ಅನಿಸಿಬಿಡುತ್ತದೆ. ಆದರೆ ಇಲ್ಲಿ ಮತ್ತಾಯ 5ನೇ ಅಧ್ಯಾಯ 10, 11, 12 ನೋಡುವುದಾದರೆ ಅಲ್ಲಿ ಅಂತೆಯೇ ಕ್ರಿಸ್ತನು ತನ್ನ ಮಾತುಗಳನ್ನು ಜನರು ಕೇಳಿ ಮತ್ತು ಅದರಂತೆ ನಡೆದದ್ದಾದರೂ ಹೇಗೆ ಆಶೀರ್ವಾದ ಹೊಂದುವರು ಎಂಬ ಪ್ರೋತ್ಸಾಹದಾಯಕವಾದಂಥ ಗಣನೆಗೆ ತರುವ ಮಾತುಗಳಿಂದ ಆಶೀರ್ವಾದ ಹೊಂದುವರು ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ತೇವೆ. ಈ ಆಶೀರ್ವಾದ ಹೊಂದುವಂಥದ್ದು ಅನ್ನುವುದಾದರೆ ಯೆಹೋಶುವನ ಕರ್ತನು ಆ 3ನೇ ಅಧ್ಯಾಯ ಯೆಹೋಶುವ 7 ಮತ್ತು 8 ನಾವು ಓದಿಕೊಳ್ಳುವುದಾದರೆ ಆಗ ಯೆಹೋವನು ಯೆಹೋಶುವನಿಗೆ, ನಾನು ಇಂದಿನಿಂದ ನಿನ್ನನ್ನು ಇಸ್ರಾಯೇಲರ ಮುಂದೆ ಘನಪಡಿಸುವೆನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವನೆಂಬುದು ಅವರಿಗೆ ಗೊತ್ತಾಗುವುದು. ಪ್ರಿಯರೇ, ಇಲ್ಲಿ ಮೊದಲನೇದಾಗಿ ನೋಡುತ್ತೇವೆ ಮತ್ತಾಯದಲ್ಲಿ ನೀವು ಧನ್ಯರು. ಯಾರ್ಯಾರು ಕರ್ತನನ್ನು ಅಂಗೀಕರಿಸಿದ್ದೇವೆಯೋ ಅವರು ಧನ್ಯರು. ಯಾಕೆಂದರೆ ಕಲ್ಲುವರಿ ಶಿಲುಬೆಯ ಮೇಲೆ ಆತನ ರಕ್ತದಿಂದ ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ. ಆದರೆ ಯೆಹೋಶುವ ಅಧ್ಯಾಯ 3:7 ನಾವು ನೋಡುವುದಾದರೆ ಅಲ್ಲಿ ಸ್ಪಷ್ಟವಾಗಿ ಹೇಳುವುದೇನೆಂದರೆ, ಇಂದಿನಿಂದ ಈ ಕ್ಷಣದಿಂದ ನಿನ್ನನ್ನು ಘನಪಡಿಸ್ತೇನೆ. ಘನಪಡಿಸುವಂಥದ್ದು ಅನ್ನುವಂಥದ್ದನ್ನು ನಾವು ನೋಡುತ್ತೇವೆ. ಘನಪಡಿಸುವನು. ಮೋಶೆಯ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರುವೆನು. ಕರ್ತನು ನಮ್ಮ ಸಂಗಡ ಇರುವಾಗ ನಾವು ಗ್ರಹಿಸುವಂಥದ್ದು ಮತ್ತು ನಾವು ನೆನೆಸುವಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಪ್ರಿಯರೇ, ಅಲ್ಲೇ ಯೆಹೋಶುವ 1ನೇ ಅಧ್ಯಾಯ 9 ನೀವು ನೋಡಿ, ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ. ನಮ್ಮ ಮಾರ್ಗಗಳನ್ನು ಕರ್ತನು ಸಫಲ ಮಾಡ್ತಾನೆ, ಸಕ್ಸಸ್ ಮಾಡುವಂಥದ್ದನ್ನು ಇಲ್ಲಿ ನಾವು ನೋಡ್ತೇವೆ. ಕೃತಾರ್ಥನಾಗುವಿ, ಇದು ಬಹಳ ಮುಖ್ಯ. ನಮ್ಮ ಮಾರ್ಗಗಳನ್ನು ಸರಾಗ ಮಾಡಿ ನಮ್ಮನ್ನು ನಡೆಸುವುದರ ಜೊತೆಗೆ ನಮ್ಮನ್ನು ಕೃತಾರ್ಥನನ್ನಾಗಿ ಮಾಡುವಂಥದ್ದು ಇದು ಮತ್ತೊಂದು ಆವರ್ತಿ ನಾವು ಈ ವಾಕ್ಯವನ್ನು ನೆನೆಸಿಕೊಳ್ಳಬೇಕಾಗ್ತದೆ. ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ಪ್ರಿಯರೇ, ಇಲ್ಲಿ ಕರ್ತನು ನಮಗೊಂದು ವಾಗ್ದಾನ ಕೊಡುವುದೇನೆಂದರೆ, ಭಯಪಡಬೇಡ, ಸ್ಥಿರವಾಗಿರು, ದೃಢವಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ಹಾಗಾಗಿ ನಾವ್ಯಾರು ಅಂಜುವುದು ಬೇಡ, ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಿ ದೇವರೇ ಅಪ್ಪ, ಪ್ರಾರ್ಥಿಸಲು ಈ ವಾಕ್ಯ ಬೋಧಿಸಲು ನೀವು ಕೊಟ್ಟಂಥ ಸಮಯಕ್ಕಾಗಿ ಕೋಟಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ದೇವರೇ, ಹಾಸಿಗೆಯ ಮೇಲೆ ಇರ್ತಕ್ಕಂಥ ಮಕ್ಕಳನ್ನು ನೀವು ನೆನಪು ಮಾಡಿಕೊಳ್ಳಿ ದೇವರೇ. ಆ ಮಕ್ಕಳು ಎದ್ದು ನಡೆಯುವಂತಾಗಲಿ ಸ್ವಾಮಿ, ಸಹಾಯ ಮಾಡು. ಆ ಮಕ್ಕಳನ್ನು ಆಶೀರ್ವದಿಸು,
ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿ ಬಂದು ಆಶೀರ್ವಾದಗಳನ್ನು ಹೊಂದಿಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್, ಆಮೇನ್. ಹಲ್ಲೆಲೂಯಾ.